ದಂತ ರಕ್ಷಣೆಯಲ್ಲಿ ರಾಮಬಾಣ, ದೇವರ ಮರ, ಬಕುಲ. ಸಸ್ಯಪುರಾಣ ಲೇಖನ ಸನ್ನಿಧಿ ವಿ ಶಿರಸಿ. ಯೂತ್ ಫಾರ್ ಸೇವಾ ಬೆಂಗಳೂರು. ಧ್ವನಿ ನೇತ್ರಾವತಿ ಕುರುಬರ್, ಹುಬ್ಬಳ್ಳಿ. ನಾಡಿನೆಲ್ಲ ದೇವರ ಕಾಡುಗಳಲ್ಲಿ ಹೆಚ್ಚಾಗಿ ಕಂಡುಬರುವ ಹಚ್ಚ ಹಸಿರಿನ ಮರ ಬಕುಲದ ನಾಮಕರಣದ ರಹಸ್ಯ ತಿಳಿಯೋಣ. ಸಪೋಟಿಸ್ ಸಸ್ಯ ಕುಟುಂಬದ ಸದಸ್ಯ. ಮೈಮುಸಾಪ್ಸ್ ಇಲೆಂಗಿ ಇದರ ವೈಜ್ಞಾನಿಕ ಹೆಸರು. ಕಂಜ, ಕಲ್ಕ್ ಹಾಲೆ, ಪಗಡೆ ರಂಜಲು, ರೆಂಜೆ, ಬಕುಳ, ಬೊಗಡ, ಹಾಲ್ಮಧು ಕನ್ನಡದ ನಾಮಧೇಯಗಳು. ಹೂವುಗಳು ಹೆಚ್ಚು ಕಾಲ ತಾಜಾತನದಿಂದ ಇರುವುದಕ್ಕೆ ಚಿರಪುಷ್ಪವೆಂದು, ಸುವಾಸನಾಯುಕ್ತ ಹೂಗಳು ಅರಳುವುದಕ್ಕೆ ಮಧುಗಂಧವೆಂದು, ಹೂ ಒಣಗಿದ ನಂತರವೂ ಅದರ ಪರಿಮಳ ಉಳಿಯುತ್ತದೆ, ಅದಕ್ಕೆ ಸ್ಥಿರ ಕುಸುಮವೆಂದು, ಹಣ್ಣುಗಳು ದ್ರಾಕ್ಷಿಯನ್ನು ಹೋಲುವುದರಿಂದ ದ್ರಾಕ್ಷಫಲವೆಂದು ಕರೆಯುತ್ತಾರೆ. ಪಶ್ಚಿಮ ಘಟ್ಟ ಪ್ರದೇಶದ ಕಾಡುಗಳಲ್ಲಿ ಬಾಣೆತ್ತರಕ್ಕೆ ಬೆಳೆದು ಅರಳುವ ಬಕುಲ ಹೂವಿನ ಘಮಘಮ ಪರಿಮಳವನ್ನು ಆಸ್ವಾದಿಸದ ಜನರಿಲ್ಲ. ದೈತ್ಯಾಕಾರದಲ್ಲಿ ಆಗಸದೆಡೆಗೆ ನೋಡುವ ವಿಶಾಲ ವೃಕ್ಷದಲ್ಲಿ ನಕ್ಷತ್ರಾಕಾರದ ಪುಷ್ಪ ಮರದಿಂದ ಧರೆಗಿಳಿದು ತನ್ನ ಸುವಾಸನೆಯಿಂದ ಸುತ್ತಲಿನ ಗಮನ ಸೆಳೆಯುತ್ತದೆ. ಪರಿಮಳ ಯಾವಾಗಲೂ ಸ್ಥಳ ಮತ್ತು ಗತಕಾಲವನ್ನು ನೆನಪಿಸುತ್ತದೆ. ನನ್ನ ಪ್ರಾಥಮಿಕ ಶಾಲೆಯ ನಿತ್ಯ ಪಯಣದ ಮಾರ್ಗದಲ್ಲಿ ಗುಂಡಿಗದ್ದೆ ಭೂತೇಶ್ವರ ದೇವರ ಕಾಡಿನಲ್ಲಿ ನಿತ್ಯ ದರ್ಶನ ನೀಡುತ್ತಿದ್ದ ಮರ ರಂಜಲು. ಪರಿಮಳದ ವನಸುಮ ಬಕುಲ ಶಾಲೆಯ ಸರಸ್ವತಿಯ ಭಾವಚಿತ್ರಕ್ಕೆ ಅದೆಷ್ಟೋ ದಿನ ಹಾರವಾಗಿತ್ತು. ಹಣ್ಣು ಕೀಳಲು ಪೈಪೋಟಿಯೂ ಕೂಡ ನಡೆಯುತ್ತಿತ್ತು. 21ನೇ ಜೈನ ತೀರ್ಥಂಕರ ನೇಮಿನಾಥ ಅವರಿಗೆ ಕೇವಲ ಜ್ಞಾನ ದೊರೆಯಲು ಆಶ್ರಯ ನೀಡಿದ್ದು ಬಕುಲ ಮರ. ಬುದ್ಧನ ಶಿಷ್ಯ ಬೌದ್ಧ ಭಿಕ್ಷುವಿನ ಹೆಸರು ಬಕ್ಕುಲ. ವೆಂಕಟೇಶ್ವರ ಸ್ವಾಮಿ ಮತ್ತು ಪದ್ಮಾವತಿಯನ್ನು ಒಂದು ಮಾಡಿದ್ದು ಬಕುಲಾದೇವಿ. ಹಲವು ವ್ರತ, ಹಬ್ಬ, ಹರಿದಿನಗಳಲ್ಲಿ ಅರ್ಚನೆಯ ಪುಷ್ಪವಾಗಿ ಬರುವುದು ಬಕುಲ. ನಿಶ್ಚಿತ ರೂಪದಲ್ಲಿ ವಿವಿಧ ಧಾರ್ಮಿಕ ವನಗಳ ನಿರ್ಮಾಣದಲ್ಲಿ ಸಸ್ಯಾರೋಪಣ ಮಾಡುವ ದೇವರ ಮರ. ಹಿಂದೂ ವಿವಾಹ ಪದ್ಧತಿಯಲ್ಲಿ ವಧುವರರ ಕೈಗೆ ಮಾಲೆಯಾಗುವ ರಂಜಲು. ಬಕುಲ ಮರದಡಿಯಲ್ಲಿ ನಿಂತು ಕೃಷ್ಣ ಕೊಳಲು ನುಡಿಸುತ್ತಿದ್ದ. ವೃಂದಾವನದ ಗೋವುಗಳನ್ನು ತನ್ನೆಡೆಗೆ ಸೆಳೆಯುತ್ತಿದ್ದನೆಂದು ಗ್ರಂಥಗಳು ತಿಳಿಸುತ್ತವೆ. ಶ್ರೀರಾಮನಿಂದ ಪಂಪಾ ಸರೋವರ ವರ್ಣನೆಯಲ್ಲಿ ವರ್ಣಿತ ಮರರಂಜೆ. ರಥ ನಿರ್ಮಾಣ ಪ್ರಧಾನ ಕಟ್ಟಿಗೆಯಾಗಿರುವುದು ಪಗಡೆ ಮರ. ದಂತ ರಕ್ಷಣೆಯಲ್ಲಿ ರಾಮಬಾಣ, ದೇವರ ಮರ ಬಕುಲ. ನಾಡಿನೆಲ್ಲ ದೇವರ ಕಾಡುಗಳಲ್ಲಿ ಹೆಚ್ಚಾಗಿ ಕಂಡುಬರುವ ಹಚ್ಚ ಹಸಿರಿನ ಮರ ಬಕುಲದ ನಾಮಕರಣದ ರಹಸ್ಯ ತಿಳಿಯೋಣ. ಸಪೋಟಿಸ್ ಸಸ್ಯ ಕುಟುಂಬದ ಸದಸ್ಯ ಮೈಮುಸಾಪ್ಸ್ ಇಲೆಂಗಿ ಇದರ ವೈಜ್ಞಾನಿಕ ಹೆಸರು. ಕಂಜ, ಕಲ್ ಹಾಲೆ, ಪಗಡೆ, ರಂಜಲು, ರೆಂಜೆ, ಬಕುಳ, ಬೊಗಡ, ಹಾಲ್ಮಧು ಕನ್ನಡದ ನಾಮಧೇಯಗಳು. ಹೂವುಗಳು ಹೆಚ್ಚು ಕಾಲ ತಾಜಾತನದಿಂದ ಇರುವುದಕ್ಕೆ ಚಿರಪುಷ್ಪವೆಂದು, ಸುವಾಸನಾಯುಕ್ತ ಹೂಗಳು ಅರಳುವುದಕ್ಕೆ ಮಧುಗಂಧವೆಂದು, ಹೂವು ಒಣಗಿದ ನಂತರವೂ ಅದರ ಪರಿಮಳ ಉಳಿಯುತ್ತದೆ, ಅದಕ್ಕೆ ಸ್ಥಿರ ಕುಸುಮವೆಂದು, ಹಣ್ಣುಗಳು ದ್ರಾಕ್ಷಿ ಹಣ್ಣು ಹೋಲುವುದರಿಂದ ದ್ರಾಕ್ಷಫಲವೆಂದು ಕರೆಯುತ್ತಾರೆ. ಶೀರ್ಷಕೇಸರ, ಸಿಂಹಕೇಸರಿ, ಬಕುಲ, ಶಿವ ಇವು ಸಂಸ್ಕೃತ ಭಾಷೆಯಲ್ಲಿನ ಹೆಸರುಗಳು. ಹಿಂದಿಯಲ್ಲಿ ಮಲ್ಸಾರಿ, ತಮಿಳುನಾಡಿನಲ್ಲಿ ಮಾಂಗೀಲಂ, ತೆಲುಗಿನಲ್ಲಿ ವಕುಳಮು, ಮರಾಠಿಯಲ್ಲಿ ಯಲಂಗಿ. ಇದರ ಹಣ್ಣು ಬಂದೂಕಿಗೆ ಹಾಕುವ ಗುಂಡಿನಂತೆ ಇರುವ ಕಾರಣ ಇಂಗ್ಲಿಷ್ನಲ್ಲಿ ಬುಲೆಟ್ ವುಡ್ ಟ್ರೀ ಎಂದು ಇಂಡಿಯನ್ ಮೆಡ್ಲರ್ ಎಂಬ ನಾಮಕರಣ ಹೊಂದಿದೆ. ಹಲ್ಲಿನ ಆರೋಗ್ಯಕ್ಕೆ ಹಿತಕರವಾದುದರಿಂದ ದಂತೆವೆಂದು, ವಾತದೋಷ ಹೆಚ್ಚಿಸುವುದರಿಂದ ವಾಟಾಲವೆಂದು, ಜೀರ್ಣಿಸಿಕೊಳ್ಳಲು ಭಾರ ಅದಕ್ಕೆ ಗುರುವೆಂದು ಆಯುರ್ವೇದಿಯ ಹೆಸರುಗಳು. ಬಕುಲದ ಹಾರವನ್ನು ಮದುವೆಯ ಸಮಯದಲ್ಲಿ ವಧುವರರು ಹಾಕಿಕೊಂಡರೆ ದೀರ್ಘ ದಾಂಪತ್ಯವಿರುತ್ತದೆ ಎಂಬ ನಂಬಿಕೆ ಬಹಳ ಹಿಂದಿನಿಂದಲೂ
ಇದೆ. ಹಾಗಾಗಿ ಒಣಗಿದ ಮತ್ತು ಹಸಿ ಬಕುಲ ಪುಷ್ಪಕ್ಕೂ ಬೇಡಿಕೆ ಇದೆ. ಸಿದ್ಧಿ ವಿನಾಯಕ ವ್ರತ, ಸಂಕಷ್ಟ ಚತುರ್ಥಿ, ತುಳಸಿ ವಿವಾಹ, ಅನಂತ ಚತುರ್ದಶಿ, ನಿರಶನಾರ್ಕ ವಾರ ವ್ರತ, ಹರತಾಳಕ ಗೌರಿ ವ್ರತದ ಪುಷ್ಪ ಪೂಜೆಯಲ್ಲಿ ಅರ್ಚನೆ ಮಾಡುವ ಸಂಪ್ರದಾಯವಿದೆ. ಮದುವೆಯ ನಿಶ್ಚಿತಾರ್ಥದ ಒಪ್ಪಚ್ಚಿನ್ನ ಶಾಸ್ತ್ರದಲ್ಲಿ ವಧುವಿಗೆ ಮೊದಲು ಬಕುಲ ಪುಷ್ಪದ ಮಾಲೆ ಮುಡಿಗೆ ತೊಡಿಸಿ ಮುಂದಿನ ಕಾರ್ಯಕ್ರಮ ನಡೆಯುತ್ತಿತ್ತು. ರೈತರ ಮನೆಗಳಲ್ಲಿ ಮಜ್ಜಿಗೆ ಕಡೆಯುವ ಕಡಗೋಲು ಮತ್ತು ಎತ್ತಿನ ಗಾಡಿ ಚಕ್ರ ತಯಾರಿಕೆ, ಭತ್ತ ಒಕ್ಕುವ ರೋಲ್ ಹಾಗೂ ಭತ್ತ ಕುಟ್ಟುವ ಒಣಕೆ, ಒರಳು, ಕಬ್ಬಿಣ ಗಾಣ, ಅಡಿಪಟ್ಟಿ ತಯಾರಿಕೆಗೆ, ಸೇತುವೆ ಕಟ್ಟುವಾಗಲೂ ರಂಜಲು ಮರದ ನಾಟ, ತಾಳಿಕೆ ಬಾಳಿಕೆ ಬರುವುದರಿಂದ ಉಪಯೋಗ ಮಾಡುತ್ತಿದ್ದರು. ಹೊಸ ಬಾವಿ ತೆಗೆದು ಅದರ ತಳದಲ್ಲಿ ಬಕುಲ ಮರದ ಹಲಗೆ ಹಾಕುತ್ತಿದ್ದರು. ತೊಗಟೆ ಮತ್ತು ಎಲೆಯಿಂದ ದಂತಚೂರ್ಣ ತಯಾರಿಸುವ ಪದ್ಧತಿ ಇತ್ತು. ಬಕುಲ ಹೂವಿನಿಂದ ಅತ್ತರ ಸಿದ್ಧಗೊಳ್ಳುತ್ತಿತ್ತು ಎಂದು ನಾಡಿನ ಖ್ಯಾತ ಪಾರಂಪರಿಕ ವೈದ್ಯಗುಂದ ಶ್ರೀಧರ ದೇಸಾಯಿ ತಮ್ಮ ಅನುಭವ ಹಂಚಿಕೊಂಡರು. ವಿವಾಹದ ವಧುವರರು ಮಾಲೆ, ಉಪನಯನದ ವಟುವಿಗೆ ಹಾರ ಬಕುಲದ ಪುಷ್ಪದ್ದೇ ಇರಬೇಕೆಂದು ನಿಯಮವಿತ್ತು. ರಥದ ಗಡ್ಡೆಯ ತೊಲೆಯ ತಯಾರಿಕೆ ಮತ್ತು ದೇವರ ಪೀಠ ಕೊಟ್ಟಿಗೆ ಕಟ್ಟುವಾಗ ಮಾತ್ರ ಈ ಮರ ಬಳಕೆ ಮಾಡಬೇಕೆನ್ನುವ ಅಲಿಖಿತ ನಿಯಮ ಜಾರಿಯಲ್ಲಿತ್ತು. ರಂಜಲು ಹಣ್ಣು ತಿಂದು ಬೀಜವನ್ನು ಕಲ್ಲಿಗೆ ಉಜ್ಜಿ ತಿರುಳು ತೆಗೆದು ಸೀಟಿ ಮಾಡಿ ಆಟ ಆಡುತ್ತಿದ್ದ ಬಾಲ್ಯದ ನೆನಪನ್ನು ತೆರೆದಿಟ್ಟಿರುವರು ಪರಿಸರ ಕರ್ತ ಮಂಡೆ ಮನೆಯ ರಮಾಕಾಂತ ಹೆಗಡೆ. ವನಧರ್ಮರಾಯ ಬೋರೆಯ ಭುಜ ಭೀಮಾರ್ಜುನ, ಸಹದೇವ ದಾರೆಗಳ ಮನಗೊಂಬ ಬಕುಲ, ನೀಲಾಕ್ಷ ವೃಕ್ಷಂಗಳ ವನವಿರ್ದುದೇನ ಬನ್ನಿಸುವೆ ಎಂದು ಕನಕದಾಸರು ತಮ್ಮ ಮೋಹನ ತರಂಗಿಣಿಯಲ್ಲಿ ಹಸಿರು ಮರಗಳ ವನವನ್ನು ವರ್ಣಿಸಿದ್ದಾರೆ. ಕಾಳಿದಾಸನು ತನ್ನ ಮೇಘದೂತ ಕಾವ್ಯದಲ್ಲಿ ಶಿರಸಿ ಬಕುಲ ಮಾಲಾಂಸಿ ದತ್ತಾಂ ಎಂದು ವರ್ಣಿಸಿದ್ದಾನೆ. ಬಕುಲದ ಪರಿಮಳವ ಪಂಪ ಪ್ರಸ್ತಾಪಿಸಿದ್ದು ಹೀಗೆ: ಮಧುವ ಕಂಪಂ ಮುಕ್ಕಳಿಸಿದ ವಕುಳ. ಬುದ್ಧನ ಜಾತಕ ಕಥೆಗಳಲ್ಲಿ ಬಕುಲ ಪುಷ್ಪದ ಬಣ್ಣವನ್ನು ತಯಾರಿಸುವ ಸುವಾಸನೆಯ ಕುರಿತು ಉಲ್ಲೇಖವಿದೆ. ಬಕುಲ ಬೀಜದಿಂದ ತೆಗೆದ ಎಣ್ಣೆಯನ್ನು ಅಡುಗೆಗೆ ಮತ್ತು ದೀಪಕ್ಕೆ ಹಾಗೂ ಬಣ್ಣದ ಕೈಗಾರಿಕೆಯಲ್ಲಿ ಬಳಸಲಾಗುತ್ತದೆ. ಎಳೆಕಾಯಿಂದ ಉಪ್ಪಿನಕಾಯಿ ತಯಾರಿಸುವವರು ದಾರುವಿನಿಂದ ಕೃಷಿ ಉಪಕರಣ ತಯಾರಿಕೆಗೆ ಬಳಕೆಯಾಗುತ್ತದೆ. ವನ ನಿರ್ಮಾಣದಲ್ಲಿ ತುಲಾರಾಶಿಯ ಪ್ರತಿನಿಧಿಯಾಗಿ, ನಕ್ಷತ್ರವನದಲ್ಲಿ ಅನುರಾಧ ನಕ್ಷತ್ರದ ಪ್ರತಿನಿಧಿಯಾಗಿ ಹಾಗೂ ಅಶೋಕವನ, ನರಸಿಂಹವನ ನಿರ್ಮಾಣದಲ್ಲೂ ಬಕುಲ ವೃಕ್ಷವನ್ನು ವೃಕ್ಷಾಪರೋಹಣ ಮಾಡುತ್ತಾರೆ. ಒಡಿಶಾದ ಪುರಿಯಲ್ಲಿ ಸಿದ್ಧ ಬಕುಲ ಮಠವಿದೆ. ಅಲ್ಲಿ ಶ್ರೀ ಹರಿದಾಸ ಠಾಕೂರು ಎನ್ನುವ ಸಂತರೊಬ್ಬರು ಇಲ್ಲಿರುವ ಬಕುಲ ಮರದ ಕೆಳಗೆ ಹಲವು ಲಕ್ಷ ಬಾರಿ ಶ್ರೀಕೃಷ್ಣನ ನಾಮ ಜಪಿಸಿದ್ದಾರೆ. ಮರದ ತೊಗಟೆ ಬೀಜದ ಚೂರ್ಣದಿಂದ ಹಲ್ಲುಜ್ಜುವುದರಿಂದ ಹಲ್ಲು ಹುಳುಕು ಆಗುವುದಿಲ್ಲ. ಎಳೆ ಕಡ್ಡಿಗಳಿಂದ ಹಲ್ಲುಜ್ಜುವುದರಿಂದ ದಂತರೋಗಗಳು ವಾಸಿಯಾಗುತ್ತವೆ. ದಂತರೋಗ, ಬಾಯಿ ಹುಣ್ಣಿನ ತೊಂದರೆಯಿಂದ ನರಳುವವರು ತೊಗಟೆ ಕಷಾಯದಿಂದ ಬಾಯಿ ಮುಕ್ಕಳಿಸಬೇಕು. ಇದು ಹಲ್ಲುಗಳ ದೃಢತೆಗೂ ಸಹಕಾರಿ. ಅಲುಗಾಡುವ ಹಲ್ಲುಗಳು ಗಟ್ಟಿಯಾಗುವವು. ಹಣ್ಣು ಸೇವನೆಯಿಂದ ವೀರ್ಯ ವೃದ್ಧಿಯಾಗುತ್ತದೆ. ಜ್ವರ, ಚರ್ಮರೋಗ, ಹೃದಯ ತೊಂದರೆ, ಶುಕ್ರಮೇಹ, ರಕ್ತ, ತಲೆನೋವು ಕಾಯಿಲೆಗೂ ಉತ್ತಮ ವನೌಷಧಿಯಾಗಿದೆ. ಹಣ್ಣು, ಎಳೆಕಾಯಿ, ಎಲೆ, ತೊಗಟೆ, ಬೀಜ, ಹೂವು ಔಷಧ ತಯಾರಿಕೆಗೆ ಉಪಯುಕ್ತ ಭಾಗಗಳಾಗಿವೆ. ಎಲ್ಲೆಡೆ ಬೆಳೆಯಬಹುದಾದ ದೇವತರು. ಕಾಣನದ ಕುಸುಮ ಬಕುಲ ನಿತ್ಯವೂ ದೇವರ ಶಿರದಲ್ಲಿ ರಾರಾಜಿಸಲಿ. ಬಹುಕಾಲ ಬಾಳಿಕೆ ಬರುವ ರಂಜಲು ಮರವನ್ನು ಅಂಜದೆ ನಮ್ಮೂರಿನಲ್ಲೂ ಬೆಳೆಸೋಣ. ಮೈಲುದುರು ಸುಗಂಧ ಸೂಸುವ ಪರಿಮಳದ ಬಕುಲ ಮರವನ್ನು ಮುಂದಿನ ತಲೆಮಾರಿಗೂ ಉಳಿಸೋಣ. ಹಿರಿಯರು ಹೇಳುವ ನಾಣ್ಣುಡಿಯಂತೆ ಆರೋಗ್ಯವೇ ಭಾಗ್ಯವೆಂಬ ಗಾದೆಯ ಮಾತಿನ ಮರ್ಮವನ್ನು ತಿಳಿಯೋಣ. ನಮಸ್ಕಾರಗಳು.